ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 15 ದಿನಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಯಾವೆಲ್ಲ ಅವಾಂತರಗಳಾಗ್ತಿದೆ, ಏನೆಲ್ಲ ಗಲಭೆ ಆಗ್ತಿದೆ, ಏನೆಲ್ಲ ಗೊಂದಲ ಆಗ್ತಿದೆ, ಯಾವೆಲ್ಲ ಜನ, ಯಾವೆಲ್ಲ ಹಿಂದೂಗಳು, ಮೂಕದ ಹಿಂದೂಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳು, ಹಿಂದೂ ಕುಟುಂಬಗಳು ಮುಸ್ಲಿಮರ ದಬ್ಬಾಳಿಕೆಯಿಂದ ತಮ್ಮ ಮನೆ ಮಠವನ್ನೇ ಬಿಟ್ಟು ಬೇರೆ ಕಡೆ ವಲಸೆ ಹೋಗ್ತಿದ್ದಾರೆ. ಇವೆಲ್ಲದಕ್ಕೂ ಏನು ಕಾರಣ ಅನ್ನೋದನ್ನು ನೋಡೋಣ. ಜೊತೆಗೆ ಇದೀಗ ಮತ್ತೊಂದು ವಿಷಯ ದೊಡ್ಡದಾಗಿ ಕಾಡ್ತಾ ಇದೆ. ಅದೇನೆಂದರೆ, ಮುಂಬರುವ ಇಲೆಕ್ಷನ್ನಲ್ಲಿ 2026 ಇಲೆಕ್ಷನ್ನಲ್ಲಿ ಬಿಜೆಪಿ ಮತ್ತು ಪಶ್ಚಿಮ ಬಂಗಾಳದ ಸರ್ಕಾರವಾದಂಥ TMC ನಡುವೆ ದೊಡ್ಡದಾದಂಥ ಕಾಳಗ ನಡೀತಾ ಇದೆ. ಕಾಳಗಕ್ಕೆ ಬಿಜೆಪಿ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಜೆಪಿ ಕೂಡ ಅನೇಕ ಪ್ಲಾನನ್ನು ಹಾಕ್ಕೊಂಡಿದೆ. ಏನಾದರೂ ಮಾಡಿ ಈ ಸಲ ತೃಣಮೂಲ ಕಾಂಗ್ರೆಸ್ನ ದುರಾಡಳಿತವನ್ನು ಮುಗಿಸಲೇಬೇಕೆನ್ನುವ ದೃಷ್ಟಿಯಲ್ಲಿ ಪ್ಲಾನ್ ಮೇಲೆ ಪ್ಲಾನ್ ಹಾಕ್ಕೊಂಡಿದೆ. ಹಾಗಾದರೆ ಅಂಥ ಪ್ಲ್ಯಾನ್ ಏನು, ಬಿಜೆಪಿ ಹಾಕೊಂಡಂಥ ಅಂಥ ಮಹಾ ಪ್ಲ್ಯಾನ್ ಏನು, ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ಅನೇಕ ವಿಡಿಯೋಗಳಲ್ಲಿ ನಾನು ಪಶ್ಚಿಮ ಬಂಗಾಳದ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ಪದೇ ಪದೇ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡಲಿಕ್ಕೆ ಕಾರಣ ಅದೇನೆಂದರೆ, ಪಶ್ಚಿಮ ಬಂಗಾಳದಲ್ಲಿ ಈಗ ಆಗ್ತಿರುವಂಥ ಕೋಲಾಹಲ. ಅದರಲ್ಲೂ ವೆಸ್ಟ್ ಬೆಂಗಾಲ್ ಅಂದರೆ ಅದು ಹಳೆಯ ಸಿಟಿ ಅಂತ ಹೇಳ್ಬೋದು, ಹಳೆಯ ರಾಜ್ಯ ಅಂತ ಹೇಳ್ಬೋದು. ಜೊತೆಗೆ ಬ್ರಿಟಿಷರು ಭಾರತಕ್ಕೆ ಬಂದಾಗ ಎಕ್ಸ್ಪೋಸ್ ಆದಂಥ ಮೊದಲ ಸಿಟಿ ಅಂದರೆ, ಮೊದಲ ರಾಜ್ಯ ಅಂದರೆ ಅದು ಪಶ್ಚಿಮ ಬಂಗಾಳ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಅನೇಕ ಬುದ್ಧಿವಂತರಿದ್ದಾರೆ. ರವೀಂದ್ರನಾಥ್ ಟಾಗೋರ್ ಇರ್ಬೋದು, ಹಾಗೆ ಸುಭಾಷ್ ಚಂದ್ರ ಬೋಸ್ ಅಂತ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು. ಹೀಗೆ ಅನೇಕ ಅಮರ್ತ್ಯ ಸೇನ್ ಅಂತ ದೊಡ್ಡ ಬುದ್ಧಿವಂತ ಆಗಿರ್ಬೋದು. ಹೀಗೆ ಅನೇಕ ಬುದ್ಧಿವಂತರನ್ನ ಕಂಡಂತ, ಜೊತೆಗೆ ಶ್ರೇಷ್ಠ ಮೇಧಾವಿ ರವೀಂದ್ರನಾಥ್ ಟಾಗೋರನ್ನ ಕಂಡಂತ ಅತ್ಯಂತ ಪವಿತ್ರ ಸ್ಥಳ ಅಂತ ಹೇಳ್ಬೋದು ಪಶ್ಚಿಮ ಬಂಗಾಳ. ಆದರೆ ಕಮ್ಯುನಿಸ್ಟರ ದಾಳಿಗೆ, ಕಮ್ಯುನಿಸ್ಟರ ಆಡಳಿತಕ್ಕೆ ಸಿಲುಕಿ ಪಶ್ಚಿಮ ಬಂಗಾಳ ಇದೀಗ ಬಡವರ ರಾಜ್ಯ ಆಗ್ಬಿಟ್ಟಿದೆ. ಸುಮಾರು 34 ವರ್ಷಗಳನ್ನ ಆಡಳಿತ ಮಾಡಿದವರು ಅದ್ಯಾರಂದ್ರೆ ಜ್ಯೋತಿ ಬಸು ಅವರು. ಆಗಲೂ ಕೂಡ ಪಶ್ಚಿಮ ಬಂಗಾಳ ಉದ್ಧಾರ ಕಂಡಿಲ್ಲ ಅಥವಾ GDPಯಲ್ಲಿ ಗ್ರೋತ್ ಕಂಡಿಲ್ಲ. ಅದಾದ ನಂತರ ಇದೀಗ 14 ವರ್ಷಗಳ ಕಾಲ ಆಡಳಿತ ಮಾಡಿದವರು ಅದ್ಯಾರಂದ್ರೆ ತೃಣಮೂಲ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂಥ, ಚೇರ್ಪರ್ಸನ್ ಆದಂಥ ಮತ್ತು ಈಗ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿಯವರು. ಮಮತಾ ಬ್ಯಾನರ್ಜಿಯವರು ಯಾವುದೇ ಕಾರಣಕ್ಕೂ ಕೂಡ ಪಶ್ಚಿಮ ಬಂಗಾಳವನ್ನು ಉದ್ಧಾರ ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಲೇ ಇಲ್ಲ. ಹೊರತಾಗಿ ಅವರು ಮಾಡಿದ ಒಂದೇ ಒಂದು ಕೆಲಸ ಅಂದರೆ, ಕೆಲವು ಪಂಗಡಗಳ ತುಷ್ಟೀಕರಣವನ್ನು ಮಾಡಿ ಅವರ ವೋಟ್ ಬ್ಯಾಂಕನ್ನು ಭದ್ರಪಡಿಸಬೇಕು. ಯಾವುದೇ ರಾಷ್ಟ್ರೀಯ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಅವರು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ನೆಲೆಯೂರ್ಲಿಕ್ಕೆ ಬಿಡಲೇಬಾರದು. ಒಂದು ವೇಳೆ ನೆಲೆಯೂರೋ ಹಂತಕ್ಕೆ ಬಂದರೆ ಅವರ ವಿರುದ್ಧ ದಂಗೆ ಏಳಬೇಕು. ಅವರು ಮಾಡಿದಂಥ ಪ್ಲ್ಯಾನ್ಗೆ ಉಲ್ಟಾ ಪ್ಲ್ಯಾನ್ ಹಾಕಿ, ಅದು ದೇಶದ್ರೋಹ ಆಗಿರಲಿ ಅಥವಾ ದುರಾಡಳಿತ ಆಗಿರಲಿ, ಯಾವುದೇ ಕಾರ್ಯಕ್ಕೂ ಮುಂದಾಗಿರುವಂಥ ಶಪಥ ಮಾಡಿರುವಂಥ ಮಮತಾ ಬ್ಯಾನರ್ಜಿಯವರು ಒಂದೊಂದೇ ದುರಾಡಳಿತವನ್ನು ಮಾಡಿ ಅಲ್ಲಿನ ಜನರ ಉದ್ಧಾರಕ್ಕೆ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ. ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಆದಂಥ ಗಲಭೆ ಇದೆಯಲ್ಲ, ಅಂದರೆ ಕೇಂದ್ರ ಸರ್ಕಾರ ವಕಫ್ ಮಂಡಳಿಯಲ್ಲಿ ಪಾರದರ್ಶಕತೆ ತರುವಂಥ ನಿಟ್ಟಿನಲ್ಲಿ ಮತ್ತು ಬಡ ಮುಸ್ಲಿಮರಿಗೆ ಹೆಲ್ಪ್ ಆಗುವಂಥ ದೃಷ್ಟಿಯಲ್ಲಿ ದೂರದೃಷ್ಟಿಯಿಂದ ಮಾಡಿದಂಥ ಈ ವಕಫ್ ಬಿಲ್ಗೆ ತಿದ್ದುಪಡಿ ತಂದ ಕಾನೂನನ್ನು ಯಾವಾಗ ಜಾರಿ ಮಾಡ್ಲಿಕ್ಕೆ ಹೊರತಲ್ಲ, ಅಂದರೆ ಆ ಬಿಲ್ಗೆ ಯಾವಾಗ ಅನುಮೋದನೆ ಸಿಗ್ತಲ್ಲ, ಆಗ ಸುಮ್ಮನೆ ಇದ್ದಂಥ ಮುಸ್ಲಿಮರು ಮಮತಾ ಬ್ಯಾನರ್ಜಿಯವರ ಉದ್ರೇಕಿತ ಭಾಷಣದಿಂದ ರೊಚ್ಚಿಗೆದ್ಬಿಟ್ರು. ಅವ್ರಿಗೆ ಏನಂತ ಅರ್ಥನೇ ಆಗಿಲ್ಲ. ಅಂದರೆ ಮಮತಾ ಬ್ಯಾನರ್ಜಿ ಹೇಳಿದಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ನಾವು ಈ ವಕಫ್ ತಿದ್ದುಪಡಿ ಬಿಲ್ಲನ್ನು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅದು ಮುಸ್ಲಿಮರ ವಿರೋಧವಾಗಿದೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ತಡ ಪಾಪ ಮುಸ್ಲಿಮರು ಕೆಲವೊಂದು ಗೊಂದಲಗಳಿಗೆ ಒಳಗಾಗಿ ಅಲ್ಲಿ ಗೊಂದಲವನ್ನು ಎಬ್ಸಿದ್ರು, ಗಲಭೆನ ಎಬ್ಸಿದ್ರು, ಹಿಂಸಾಚಾರವನ್ನು ಎಬ್ಸಿದ್ರು. ಅದೆಲ್ಲ ನಿಮ್ಗೆ ತಿಳಿದಿದೆ. ಅದಾದ ನಂತರ ಅಲ್ಲಿನ ಬಾಂಗ್ಲಾ ನುಸುಳುಕೋರರು ಕೂಡ ಅಲ್ಲಿನ ಮುಸ್ಲಿಮರಿಗೆ ಹೆಲ್ಪ್ ಮಾಡಿದ್ರು. ಜೊತೆಗೆ ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅವರನ್ನು ಓಲೈಸಿಕೊಂಡಂತ, ಅಂದರೆ ಬಾಂಗ್ಲಾ ನುಸುಳುಕೋರರನ್ನು ಓಲೈಸಿಕೊಂಡಂತ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ಹೇಳಿಕೆ ಕೊಡಲಿಲ್ಲ. ಪ್ರತಿಭಟನೆಕಾರರನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಯಾವುದೇ ಕೆಲಸ ಮಾಡಿಲ್ಲ. ಜೊತೆಗೆ ಅವರ ಅಟ್ಯಾಕ್ ಅನ್ನ, ಅವರ ಗೊಂದಲವನ್ನು, ಅವರ ಗಲಭೆಯನ್ನ ನೋಡಿಕೊಂಡು ಸುಮ್ಮನೆ ಇದ್ಬಿಡ್ತು. ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳದ ಗೃಹ ಸಚಿವರೂ ಆಗಿದ್ದಾರೆ. ಹಾಗಾಗಿ ಅವರ ಕೈಯಲ್ಲಿ ಎಲ್ಲ ಅಧಿಕಾರ ಇತ್ತು. ಆದರೂ ಕೂಡ ತಮ್ಮ ಗೃಹ ಸಚಿವ ಸ್ಥಾನದ ಉಪಯೋಗವನ್ನು ಪಡ್ಕೊಂಡು ಅದರ ದುರಾಡಳಿತವನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಗಲಭೆಕೋರರನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಅಥವಾ ಒಂದು ಸಭೆಯನ್ನ ಮಾಡಿ ಆ ಮುಖಂಡರನ್ನ ಕರೆದು ಅವರ ಜೊತೆ ಮಾತನಾಡುವಂತ, ವಕಫ್ ತಿದ್ದುಪಡಿ ಏನು ಎನ್ನುವ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಲೇ ಇಲ್ಲ. ಯಾಕಂದ್ರೆ ಅವರಿಗೆ ಬೇಕಿತ್ತು, ಗಲಭೆ ಬೇಕಿತ್ತು,
ಗಲಭೆಯಿಂದ ಹಿಂದೂಗಳು ಸ್ವಲ್ಪ ನಲುಗಬೇಕಿತ್ತು. ಜೊತೆಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆಯಲ್ಲ ಅದನ್ನು ಭದ್ರಪಡಿಸಿಕೊಳ್ಬೇಕಿತ್ತು. ಯಾಕಂದ್ರೆ ಮುಂದಿನ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ವೇಳೆಗೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ, ವಿಧಾನಸಭೆಗೆ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ ಗೆಲ್ಲುವ ದೃಷ್ಟಿಯಿಂದ ಮಮತಾ ಬ್ಯಾನರ್ಜಿಯವರು ದೊಡ್ಡದಾದಂತಹ ಕೆಟ್ಟ ಪ್ಲಾನ್ ಹಾಕೋಬಿಟ್ರು. ಅದಕ್ಕೆ ಪರ್ಯಾಯವಾಗಿ ಇದೀಗ ಬಿಜೆಪಿ ಕೂಡ ದೊಡ್ಡ ಪ್ಲಾನ್ ಅನ್ನು ಹಾಕೊಂಡಿದೆ. ಆ ಪ್ಲಾನ್ ನ ಮೊದಲ ಹಂತವಾಗಿ ಅಲ್ಲಿ ಯಾವೆಲ್ಲ ಜಾಗದಲ್ಲಿ ಗಲಭೆಯಾಗಿದೆಯಲ್ಲ ಆ ಜಾಗಕ್ಕೆ RSS ಕಾರ್ಯಕರ್ತರನ್ನ, ಬಿಜೆಪಿ ಕಾರ್ಯಕರ್ತನ, ಬಿಜೆಪಿ ಮುಖಂಡರನ್ನ ಕಳಿಸಿ ಅಲ್ಲಿ ಒಂದೊಂದೇ ಸ್ಲೋಗನ್ ಅನ್ನ ಹೇಳ್ತಾ ಇದೆ. ಹೇಗೆ ಏನಾದ್ರೂ ಒಂದು ಬಿಜೆಪಿ ಫಂಕ್ಷನ್ ಆದಾಗ ಜೈ ಮೋದಿ ಅಂತಾರೆ, ಮೋದಿ ಮೋದಿ ಅಂತಾರೆ, ಜೊತೆಗೆ ಜೈ ಶ್ರೀರಾಮ್ ಅಂತಾರಲ್ಲ, ಹಾಗೆ ಅಲ್ಲಿ ಕೆಲವೊಂದಿಷ್ಟು ಸ್ಲೋಗನ್ ಅನ್ನ ಈಗ ಬಿಜೆಪಿ ತೇಲಿಬಿಡ್ತಾ ಇದೆ, ಹರಿಬಿಡ್ತಾ ಇದೆ. ಅದರಲ್ಲಿ ಮೊದಲ ಭಾಗವಾಗಿ ಹಿಂದೂ ಹಿಂದೂ ಬಾಯಿ ಬಾಯಿ ಎನ್ನುವ ಸ್ಲೋಗನ್ ಅನ್ನ ಪಶ್ಚಿಮ ಬಂಗಾಳದ ಗಲಭೆ ಪೀಡಿತ ಪ್ರದೇಶಕ್ಕೆ ಹೋಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ನಿರಾಶ್ರಿತ ಹಿಂದೂಗಳಿಗೆ ಅಥವಾ ಗೊಂದಲಕ್ಕೆ ಒಳಗಾದಂತ ಭಯಪಡುವಂತ ಹಿಂದೂಗಳಿಗೆ ಹೇಳಿ ಅವರನ್ನ ಸ್ವಲ್ಪ ಮಟ್ಟಿನ ಭಯವನ್ನು ಹೋಗಲಾಡಿಸುವ ದೃಷ್ಟಿಯಲ್ಲಿ ಹಿಂದೂ ಹಿಂದೂ ಬಾಯಿ ಬಾಯಿ ಎನ್ನುವ ಮೂಲಕ ಹಿಂದೂ ಓಟನ್ನ ಅಲ್ಲಿ ಕೇಂದ್ರೀಕರಣ ಮಾಡಿ ತಮಗೆ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಬಿಜೆಪಿ ಕೂಡ ದೊಡ್ಡದಾದ ಪ್ಲಾನ್ ಅನ್ನು ಹಾಕೊಂಡಿದೆ. ಎರಡನೇ ಪ್ಲಾನ್ ಏನಂದ್ರೆ ಈ ಹಿಂದೂ 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 ಬಾಯಿ ಬಾಯಿ ಎನ್ನುವ ಸ್ಲೋಗನ್ ಅನ್ನು ಬಿಟ್ಟು ಮತ್ತೊಂದು ದೊಡ್ಡ ಪ್ಲಾನ್ ಅನ್ನು ಹಾಕೊಂಡು ಅದೇನಂದ್ರೆ ಜೈ ಮಹಾಕಾಳಿ ಎನ್ನುವ ಸ್ಲೋಗನ್ ಅನ್ನ ಇದೀಗ ಪಶ್ಚಿಮ ಬಂಗಾಳದ ಆದ್ಯಂತ ಹರಿಬಿಟ್ಟಿದೆ. ಮತ್ತು ಹೋದಲ್ಲೆಲ್ಲ ಫಂಕ್ಷನ್, ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತಲ್ಲ, ಎಲ್ಲೆಲ್ಲಿ ಬಿಜೆಪಿ ಫಂಕ್ಷನ್ ಆಗುತ್ತೆ, ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರ ಫಂಕ್ಷನ್ ಆಗುತ್ತಲ್ಲ, ಅಂದ್ರೆ ಕಾರ್ಯಕ್ರಮ ಆಗುತ್ತಲ್ಲ, ಎಲ್ಲೆಲ್ಲಿ ಬಿಜೆಪಿಯ ಕಾರ್ಯಕ್ರಮಗಳು, ಭಾಷಣಗಳು ಅಥವಾ ಪ್ರಚಾರಗಳು ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲ ಜೈ ಮಹಾಕಾಳಿ ಜೈ ಮಹಾಕಾಳಿ ಜೈ ಮಹಾಕಾಳಿ ಎನ್ನುವ ಸ್ಲೋಗನ್ ಅನ್ನ ಅಥವಾ ಜಯಘೋಷವನ್ನ ಅಥವಾ ಭಕ್ತಿಪೂರ್ವಕವಾದ ಒಂದು ಜಯಘೋಷವನ್ನ ಹೇಳಿ ಅಲ್ಲಿನ ಭಕ್ತಾದಿಗಳ, ಅಲ್ಲಿನ ಹಿಂದೂಗಳ ಮತವನ್ನ ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ಕೂಡ ದೊಡ್ಡದಾದ ಪ್ಲಾನ್ ಹಾಕೊಂಡಿದೆ. ಅದರಲ್ಲೂ ಮೇನ್ಲಿ 4 ಜಿಲ್ಲೆಗಳಲ್ಲಿ ಅಂದ್ರೆ ಮಾಲ್ಡಾ ಆಗಿರ್ಬೋದು, ಮುರ್ಷಿದಾಬಾದ್ ಆಗಿರ್ಬೋದು, ಅಲ್ಲಿ ಎಲ್ಲೆಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗಿದೆಯಲ್ಲ, ಹಿಂದೂಗಳನ್ನ ಕೊಲೆ ಮಾಡಲಾಗಿದೆಯಲ್ಲ, ಜೊತೆಗೆ 400 ಕುಟುಂಬಗಳು ಮುರ್ಷಿದಾಬಾದ್ ಅನ್ನ ಬಿಟ್ಟು ಇಲ್ಲಿ ಬೇರೆ ಕಡೆ ಹೋಗಿದ್ರಲ್ಲ ಅಂತ ಜಾಗದಲ್ಲಿ ಜೈ ಮಹಾಕಾಳಿ ಜೈ ಮಹಾಕಾಳಿ ಜೈ ಮಹಾಕಾಳಿ ಎನ್ನುವ ಒಂದು ದೊಡ್ಡ ಘೋಷವನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಮಹಾಕಾಳಿ ಅಂದ್ರೆ ದುರ್ಗಿಯ ಪೂಜೆ ನಡೆಯುತ್ತೆ. ನೀವು ಪಶ್ಚಿಮ ಬಂಗಾಳದವರು ಎಲ್ಲೂ ನಮ್ಮಲ್ಲಿ ಕರ್ನಾಟಕ ಬಂದಿರ್ತಾರೆ, ಬೇರೆ ಕಡೆ ಬಂದಿರ್ತಾರೆ, ಅವರು ಒಂದೇ ಒಂದು ನೋಡಿ, ಇವರು ಎಲ್ಲಾದ್ರೂ ದುರ್ಗೆ ದೇವಸ್ಥಾನ ಕಂಡಾಗ ಅಥವಾ ಮಹಾಕಾಳಿಯ ದೇವಸ್ಥಾನವನ್ನು ಕಂಡಾಗ ಅವರು ನಿಂತು ಚಪ್ಪಲಿಯನ್ನು ಬಿಟ್ಟು ಕೈ ಮುಗಿದು ಹೋಗ್ತಾರೆ. ಅಂದ್ರೆ ಪಶ್ಚಿಮ ಬಂಗಾಳದವರಿಗೆ ಅತ್ಯಂತ ದೊಡ್ಡ ದೇವರು, ಅತ್ಯಂತ ಭಕ್ತಿ ಪ್ರಧಾನವಾದ ದೇವರು ಅಥವಾ ಹಬ್ಬ ಅಂದ್ರೆ ಅದು ದುರ್ಗೆಯ ಹಬ್ಬ, ಅಂದ್ರೆ ಮಹಾಕಾಳಿ ಹಬ್ಬ ಆಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಬಿಜೆಪಿ ಕೂಡ ದೊಡ್ಡದಾದ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತಲ್ಲ ಅಲ್ಲಿ ಒಂದನೇದಾಗಿ ಹಿಂದೂ ಹಿಂದೂ ಬಾಯಿ ಬಾಯಿ ಅನ್ನೋ ಮುಖಾಂತರ ಹಿಂದೂಗಳ ಓಟನ್ನ ಪರಿವರ್ತನೆ, ಹಿಂದೂಗಳ ಮನಸ್ಥಿತಿಯನ್ನ ಓಟಾಗಿ ಕನ್ವರ್ಟ್ ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ಒಂದು ಪ್ಲಾನ್ ಆದ್ರೆ, ಎರಡನೇ ಪ್ಲಾನ್ ಆಗಿ ಜೈ ಮಹಾಕಾಳಿ ಜೈ ಮಹಾಕಾಳಿ ಜೈ ಮಹಾಕಾಳಿ ಎನ್ನುವ ಸ್ಲೋಗನ್ನ ದೇವರ ಘೋಷವನ್ನ ಹೇಳುವ ಮುಖಾಂತರ ಪಶ್ಚಿಮ ಬಂಗಾಳವನ್ನ ಕಂಪ್ಲೀಟ್ ಆಗಿ ಸೆಳೆಯುವ ದೃಷ್ಟಿಯಲ್ಲಿ ಇದೀಗ ಬಿಜೆಪಿ ಮತ್ತೊಂದು ಪ್ಲಾನ್ ಅನ್ನು ಹಾಕೊಂಡಿದೆ. ಜೊತೆಗೆ ಇಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ 2021ರಲ್ಲಿ ತೃಣಮೂಲ ಕಾಂಗ್ರೆಸ್ ದೊಡ್ಡದಾದ ಜೈ ಬೇರೆಯನ್ನು ಬಾರಿಸ್ಬಿಡ್ತು ನೋಡಿ. 2016ರಲ್ಲಿ ಸರಿಸುಮಾರು 45% ಪರ್ಸೆಂಟೇಜ್ ವೋಟ್ ಅನ್ನು ಗಳಿಸಿದಂತ ತೃಣಮೂಲ ಕಾಂಗ್ರೆಸ್ 2021ರಲ್ಲಿ ಬಿಜೆಪಿ ಜೊತೆ ದೊಡ್ಡದಾದಂತ ಹೋರಾಟ ಮಾಡ್ತು. ಎಲ್ಲಾ ಸಮೀಕ್ಷೆಗಳು, ಎಲ್ಲಾ ವಿಶ್ಲೇಷಕರು ಹೇಳಿದ್ದೇನೆಂದ್ರೆ ಈ ಸಲ ಟಫ್ ಫೈಟ್ ಇರುತ್ತೆ, ಫೋಟೋ ಫಿನಿಶಿಂಗ್ ಇರುತ್ತೆ. ಅಂದ್ರೆ 294 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಆ ಮ್ಯಾಜಿಕ್ ನಂಬರ್ ಎಷ್ಟಿರುತ್ತೆ ಅಂದ್ರೆ ಅದು 148 ಇರುತ್ತೆ. 148 ಗೆಲ್ಲಲಿಕ್ಕೆ ಹತ್ರ ಹೋಗ್ಲಿಕ್ಕೂ ಕೂಡ ತೃಣಮೂಲ ಕಾಂಗ್ರೆಸ್ ಹತ್ರ ಕಷ್ಟ ಆಗತ್ತೆ. ಯಾಕಂದ್ರೆ ಬಿಜೆಪಿ ಅಷ್ಟೇ ದೊಡ್ಡದಾದಂತ ಪೈಪೋಟಿ ಕೊಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಅನೇಕ ರೀತಿಯ ರಿವ್ಯೂಸ್ ಆಗಿರ್ಬೋದು, ಸಮೀಕ್ಷೆ ಆಗಿರ್ಬೋದು ಬಂದಿದ್ವು. ಆದ್ರೆ ಕೊನೆಯ ಚುನಾವಣೆ ಹಂತದಲ್ಲಿ ಅದೇನು ಮ್ಯಾಜಿಕ್ ಮಾಡಿದ್ಲು, ಅದು ಏನೇ ಮ್ಯಾಜಿಕ್ ಮಾಡಿದ್ರು, ಅದು ಯಾವ ರೀತಿಯಲ್ಲಿ ಪಶ್ಚಿಮ ಬಂಗಾಳವನ್ನ ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳುವಲ್ಲಿ ಅನೇಕ ನಾಟಕಗಳನ್ನ ಆಡಿರ್ಬೋದು. ಹೋದ ಕಡೆಯಲ್ಲೆಲ್ಲ ತನಗೆ ಕಲ್ಲು ಹೊಡೆದ್ರು, ತನಗೆ ಗಾಯ ಮಾಡಿದ್ರು ಅನ್ನೋ ದೃಷ್ಟಿಯಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತ ಪ್ರಕರಣ ಆಗಿರ್ಬೋದು. ಇವೆಲ್ಲದರಿಂದ ಜನ ಮಮತಾ ಬ್ಯಾನರ್ಜಿ ವೋಟ್ ಹಾಕಿದ್ರು. ಅಂದ್ರೆ ಸರಿಸುಮಾರು 45% ವೋಟ್ ಇದ್ದಂತ 2016ರಲ್ಲಿ ಪರ್ಸೆಂಟೇಜ್ ವೋಟ್ ಇದೆಯಲ್ಲ ಅದು 45% ಇತ್ತು. ಆದ್ರೆ 2021ರಲ್ಲಿ ಬರೋಬ್ಬರಿ 48% ಅಷ್ಟು ವೋಟ್ ಅನ್ನ ಪಡೆಯುವಲ್ಲಿ ತೃಣಮೂಲ ಕಾಂಗ್ರೆಸ್ ಸಫಲವಾಗುತ್ತೆ. ಜೊತೆಗೆ 294 ವಿಧಾನಸಭಾ ಕ್ಷೇತ್ರವನ್ನ ಹೊಂದಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 215 ವಿಧಾನಸಭಾ ಕ್ಷೇತ್ರವನ್ನ ಗೆದ್ದು ಇಡೀ ರಾಷ್ಟ್ರದಾದ್ಯಂತ ಸಂಚಲನವನ್ನು ಉಂಟು ಮಾಡುತ್ತೆ. ಮತ್ತು ಈ ಧೋನಿ ಹೇಗೆ ಈ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರಲ್ಲ, ಅಷ್ಟು ಮರ್ಯಾದೆ ಸಿಗುತ್ತಲ್ಲ, ಅಷ್ಟು ಮರ್ಯಾದೆ ಪಶ್ಚಿಮ ಬಂಗಾಳದ ಮೇಧಾವಿಯಾದಂಥ
ತೃಣಮೂಲ ಕಾಂಗ್ರೆಸ್ನ ಚೇರ್ಪರ್ಸನ್ ಆದಂಥ ಮಮತಾ ಬ್ಯಾನರ್ಜಿಯವರಿಗೆ ಸಿಗತ್ತೆ ಮತ್ತು 100 ಆಗಿ ವಿನ್ ಮಾಡಿಸಿದಂಥ ಆ ಎಲ್ಲ ಕೀರ್ತಿ ಕೂಡ ಮಮತಾ ಬ್ಯಾನರ್ಜಿಯವರಿಗೆ ಸೇರತ್ತೆ. ಆದರೆ ಬಿಜೆಪಿ ಹೋರಾಟದ ನಡುವೆಯೂ ಕೂಡ ಅಲ್ಲಿ ಗೆಲುವಲ್ಲಿ ಸಫಲವಾಗಿದ್ದು ಬರೋಬ್ಬರಿ 77 ಕ್ಷೇತ್ರವನ್ನು ಮಾಡಿ ಮಾತ್ರ, ಅಂದರೆ ಮ್ಯಾಜಿಕ್ ನಂಬರ್ಗೆ 148 ಬೇಕಾಗುತ್ತಲ್ಲ, ಅದರ ಅರ್ಧದಷ್ಟು ಬಿಜೆಪಿ ಗೆಲ್ಲತ್ತೆ. ನೋಡಿ, ಒಂದು ಇಲ್ಲಿ ಏನಾಗತ್ತಂದ್ರೆ 894 ಸೀಟ್ಗಳಲ್ಲಿ ಬರೋಬ್ಬರಿ 77-78 ವಿಧಾನಸಭಾ ಕ್ಷೇತ್ರಗಳು ಮುಸ್ಲಿಂ ಬಾಹುಳ್ಯವನ್ನು ಹೊಂದಿರುವಂತಹ ಕ್ಷೇತ್ರಗಳು. ಹಾಗಾಗಿ ತೃಣಮೂಲ ಕಾಂಗ್ರೆಸ್ಸಿಗೆ ಒಂದಂತೂ ಲೆಕ್ಕಾಚಾರ ಗೊತ್ತಿದೆ, ಏನಾದ್ರೂ ಮಾಡಿ 77 ಬಿಟ್ಬಿಡಬೇಕು. ಒಂದು ಹೇಳಿಕೆ ಮುಖಾಂತರ, ಮುಸ್ಲಿಂ ತುಷ್ಟೀಕರಣ ಮಾಡುವ ಮುಖಾಂತರ ಅಥವಾ ಮುಸ್ಲಿಮನ್ನು ಓಲೈಕೆ ಮಾಡುವ ಮುಖಾಂತರ ಒಂದೇ ಒಂದು ಹಂತದಲ್ಲಿ, ಒಂದೇ ಒಂದು ವಾಕ್ಯದಲ್ಲಿ ನಾವು 77-78 ಮುಸ್ಲಿಂ ಬಾಹುಳ್ಯ ಕ್ಷೇತ್ರವನ್ನು ಗೆಲ್ಬಹುದು. ಅಲ್ಲಿ ಯಾರು ಫೈಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಮುಸ್ಲಿಂ ತುಷ್ಟೀಕರಣ ಅಥವಾ ಮುಸ್ಲಿಂ ಓಲೈಕೆಯಿಂದ ಆ ಸೀಟ್ಗಳು ತಮ್ಮ ತೆಕ್ಕೆಗೆ ಬರುತ್ತವೆ ಎನ್ನುವ ಒಂದು ನಂಬಿಕೆ ತೃಣಮೂಲ ಕಾಂಗ್ರೆಸ್ಗಿದೆ. ಮತ್ತು ಅದು ಆಗಿದ್ದು ಹಾಗೆ 2016ರಲ್ಲೂ ಆ 70-78 ಕ್ಷೇತ್ರಗಳು ತೃಣಮೂಲ ಕಾಂಗ್ರೆಸ್ ಬಂದಿದ್ದು. 2021ರಲ್ಲೂ ಕೂಡ ಆ 77-78 ಕ್ಷೇತ್ರಗಳು ತೃಣಮೂಲ ಕಾಂಗ್ರೆಸ್ಗೆ ಬಂದಿದ್ದು. ಯಾಕಂದ್ರೆ ಅಲ್ಲೆಲ್ಲ ಗೆದ್ದವರು ಮುಸ್ಲಿಂ ಅಭ್ಯರ್ಥಿಗಳು. ಎರಡನೇದಾಗಿ ಉಳಿದಂತ ಹಿಂದೂ ಬಾಹುಳ್ಯ ಉಳ್ಳಂತ ಕ್ಷೇತ್ರಗಳಲ್ಲಿ ಸರಿಸುಮಾರು 200-210 ಕ್ಷೇತ್ರಗಳಲ್ಲಿ ಏನಾದರೂ ಮಾಡಿ ಒಂದು 100 ಗೆದ್ರೂ ಕೂಡ ಅನಾಯಾಸವಾಗಿ ಆರಾಮಾಗಿ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಆರಾಮಾಗಿ ಗೆದ್ದು ಬರುತ್ತೆ ಎನ್ನುವ ಒಂದು ದೊಡ್ಡ ವಿಶ್ವಾಸ, ದೊಡ್ಡ ರಣತಂತ್ರ ತೃಣಮೂಲ ಕಾಂಗ್ರೆಸ್ ಮೊದಲಿಂದಲೂ ಹಾಕೊಂಡು ಬಂದಿದೆ. ಹಾಗಾಗಿ ಈ ಕಮ್ಯುನಿಸ್ಟ್ ಪಾರ್ಟಿಗಳು ಏನ್ ಮಾಡುತ್ತಂದ್ರೆ, ದೇಶ ಉದ್ಧಾರ ಮಾಡುವ ಬದಲು, ರಾಜ್ಯ ಉದ್ಧಾರ ಮಾಡುವ ಬದಲು, ಅಥವಾ ಅನೇಕ ಕಂಪನಿಗಳನ್ನ ತೃಣಮೂಲ ಕಾಂಗ್ರೆಸ್ ಅಥವಾ ಈ ಕಮ್ಯುನಿಸ್ಟ್ ಪಾರ್ಟಿಗಳು ಬಂಗಾಳಕ್ಕೆ ತರುವ ಬದಲು ತಮ್ಮ ತುಷ್ಟೀಕರಣದ ರಾಜಕಾರಣದ ಮುಖಾಂತರ ಪಶ್ಚಿಮ ಬಂಗಾಳವನ್ನು ಹರಿದು ಮುಕ್ತಾ ಇದೆ. ಇದರಿಂದ ಎಚ್ಚೆತ್ತುಕೊಂಡಂತ ಬಿಜೆಪಿ ಇದೀಗ ಒಂದೊಂದೇ ಪ್ಲಾನ್ ಅನ್ನು ಮಾಡ್ತಿದೆ. ಏನಾದ್ರೂ ಮಾಡಿ 294 ಕ್ಷೇತ್ರಗಳಲ್ಲಿ ಈ 70 ಕ್ಷೇತ್ರ ಹೋದ್ರೂ ಕೂಡ ಸರಿಸುಮಾರು 220 ಕ್ಷೇತ್ರ ಮಿಕ್ಕತ್ತೆ. ಆ 220 ಕ್ಷೇತ್ರಗಳಲ್ಲೂ ಕೂಡ ಸ್ಟ್ರಾಂಗ್ ಆದ ಅಭ್ಯರ್ಥಿಗಳನ್ನ ಹಾಕಬೇಕು, ಅಲ್ಲಿ ಸ್ಟ್ರಾಂಗ್ ಆದ ಪ್ರಚಾರವನ್ನು ಮಾಡಬೇಕು. ಮತ್ತು ಈಗ ಆಗ್ತಾ ಇರುವಂತ ಗೊಂದಲ, ಗಲಭೆ, ಹಿಂಸಾಚಾರ ಎಲ್ಲವನ್ನೂ ಕೂಡ ಪ್ಲಸ್ ಆಗಿ ತೆಗೆದುಕೊಂಡು ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಮತ ಬ್ಯಾಂಕ್ ಅನ್ನ ನಾವು ಭದ್ರಪಡಿಸಿಕೊಳ್ಬೇಕು. ಹಾಗಾದರೆ ಮಾತ್ರ ನಾವು 2026ರ ಚುನಾವಣೆಯಲ್ಲಿ ಗೆಲ್ಬಹುದು ಎನ್ನುವ ದೃಷ್ಟಿಯಲ್ಲಿ ಈಗ ಒಂದು ಸ್ಲೋಗನ್ ಅಂದ್ರೆ ಅದು ಹಿಂದೂ ಬಾಯ್ ಬಾಯ್ ಎನ್ನುವ ಮುಖಾಂತರ ಹಿಂದೂ ಓಟನ್ನ ಭದ್ರಪಡಿಸಿಕೊಳ್ಬೇಕು. ಎರಡನೇದಾಗಿ ಇಡೀ ಪಶ್ಚಿಮ ಬಂಗಾಳದ ಓಟನ್ನು ಸೆಳೆಯಬೇಕಂದ್ರೆ ಅದು ಜೈ ಮಹಾಕಾಳಿ, ಜೈ ಮಹಾಕಾಳಿ, ಜೈ ಮಹಾಕಾಳಿ ಎನ್ನುವ ಮುಖಾಂತರ, ಆ ಸ್ಲೋಗನ್ ಹೇಳುವ ಮುಖಾಂತರ ಜನರನ್ನ ತಲುಪಬೇಕು. ದೇವರ ಭಕ್ತಿ ಮುಖಾಂತರ ನಾವು ತಲುಪಬೇಕು. ಹಿಂದೆ ಸ್ವತಂತ್ರ ಚಳವಳಿಯಲ್ಲೂ ಕೂಡ ಬಾಲ್ ಗಂಗಾಧರ್ ತಿಲಕ್ ಅವರು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಎಲ್ಲವರನ್ನು ಸೆಳೆದು ಎಲ್ಲವರನ್ನು ಒಗ್ಗಟ್ಟು ಮಾಡಿದ ರೀತಿಯಲ್ಲಿ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಾರ್ಟಿ ಒಂದು ಮಹಾ ಪ್ಲಾನ್ ಹಾಕೊಂಡು ಎಲ್ಲ ಪಶ್ಚಿಮ ಬಂಗಾಳದ ಮತದಾರರನ್ನ, ಹಿಂದೂ ಮತದಾರರನ್ನು ಸೆಳೆಯಬೇಕು ಅನ್ನೋ ದೃಷ್ಟಿಯಲ್ಲಿ ಈಗ ಹೋದಲ್ಲಿ ಬಂದಲ್ಲಿ ಜೈ ಮಹಾಕಾಳಿ, ಜೈ ಮಹಾಕಾಳಿ ಎನ್ನುವ ಒಂದು ಸ್ಲೋಗನ್ ಹೇಳ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ 2021ರಲ್ಲಿ ಕೂಡ ಹೇಗೆ 48% ಅಷ್ಟು ಓಟನ್ನ ತೃಣಮೂಲ ಕಾಂಗ್ರೆಸ್ ಪಡೆದಿತ್ತಲ್ಲ, ಅಷ್ಟೇ ಪರ್ಸೆಂಟ್ ಆಫ್ ಓಟನ್ನ, ಅಂದ್ರೆ ಸರಿಸುಮಾರು 38% ಆಫ್ ಓಟನ್ನ ಬಿಜೆಪಿ ಕೂಡ ಪಡೆದಿತ್ತು. ಇಲ್ಲಿ ಕೇವಲ 5% ಬಿಜೆಪಿ ಬಂದ್ರೆ ಈ 5% ಓಟನ್ನ ಜಾಸ್ತಿ ಪಡ್ಕೊಂಡ್ರೆ ಅದು 44 ಆಗುತ್ತೆ. ಅಂದ್ರೆ ತೃಣಮೂಲ ಕಾಂಗ್ರೆಸ್ ಮತ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಈಕ್ವಲ್ ಫೈಟ್ ಆಗುತ್ತೆ. ಅದಾದ ನಂತರ ಕೆಲವೊಂದು ಮತಗಳು ವೋಟ್ ಆಗಿ ಅಥವಾ ವಿನ್ ಆಗಿ ಕನ್ವರ್ಟ್ ಆಗೋದ್ರಿಂದ ಬಿಜೆಪಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 215 ಸೀಟ್ ಗೆದ್ರೂ ಕೂಡ ಅವರು ಮಾರ್ಜಿನ್ ನಲ್ಲಿ ಗೆದ್ದಿರ್ತಾರೆ. ಜೊತೆಗೆ 77 ಸೀಟ್ ಗೆದ್ದಂತ ಬಿಜೆಪಿ ಕೂಡ ಕೆಲವೊಂದು ಸರಿಸುಮಾರು 100-110 ಕ್ಷೇತ್ರಗಳಲ್ಲಿ ಮಾರ್ಜಿನ್ ಆಫ್ ವೋಟ್ ಅಲ್ಲಿ ಸೋತಿರ್ತಾರೆ. ಅಂದ್ರೆ 500, 1000, 2000, 3000 ಹಾಗೆ ಮಾರ್ಜಿನ್ ನಲ್ಲಿ ಸೋತಿರ್ತಾರೆ. ಅವೆಲ್ಲವನ್ನ ಕಾನ್ಸಂಟ್ರೇಟ್ ಮಾಡಿದಂತ ಈ ಬಿಜೆಪಿ, ಈಗಿನ ಬಿಜೆಪಿ, ಸ್ಟ್ರಾಂಗ್ ಆದ ಬಿಜೆಪಿ ಇದೆಯಲ್ಲ, ಅದೀಗ ದೊಡ್ಡ ಮಹಾ ಪ್ಲಾನ್ ಅನ್ನು ಹಾಕೊಂಡು ಏನಾದ್ರೂ ಮಾಡಿ ಈಗಿನ ಪರಿಸ್ಥಿತಿಯನ್ನು, ಹಿಂಸಾಚಾರವನ್ನ, ಗಲಭೆಯನ್ನ, ಗೊಂದಲವನ್ನ ಮತ್ತು ಮುಸ್ಲಿಂ ತುಷ್ಟೀಕರಣವನ್ನು ಬಳಸಿಕೊಂಡು ಹಿಂದೂ ಓಟನ್ನಾದರೂ ನಾವು ಭದ್ರಪಡಿಸಿಕೊಳ್ಬೇಕನ್ನೋ ದೃಷ್ಟಿಯಲ್ಲಿ ದೇವರ ಮೊರೆ ಹೋಗಿ ಜೈ ಮಹಾಕಾಳಿ, ಜೈ ಮಹಾಕಾಳಿ ಎನ್ನುವ ಒಂದು ಸ್ಲೋಗನ್ ಅನ್ನ ಪದೇ ಪದೇ ಎಲ್ಲ ಕಡೆ ಹೇಳ್ತಾ ಇದೆ. ಈ ಸ್ಲೋಗನ್ ವರ್ಕೌಟ್ ಆಗುತ್ತಾ 2026 ವೇಳೆಗೆ ಮತ್ತೆಲ್ಲ ಪ್ಲಾನ್ ಬಿಜೆಪಿ ಹಾಕೊಳ್ಳುತ್ತೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಏನೇ ಆಗಲಿ ತೃಣಮೂಲ ಕಾಂಗ್ರೆಸ್ ಅಂತ ಒಂದು ಪಕ್ಷ ಅಥವಾ ಕಮ್ಯುನಿಸ್ಟ್ ಪಕ್ಷ ಏನಾದರೂ ಮಾಡಿ ಪಶ್ಚಿಮ ಬಂಗಾಳನ ಉದ್ಧಾರ ಮಾಡಬೇಕೆ ಹೊರತು ಗಲಭೆ ಎಬ್ಬಿಸುವ ಮೂಲಕ ಜನರಲ್ಲಿ ಗೊಂದಲವನ್ನು ಎಬ್ಬಿಸಬಾರದು. ಜೊತೆಗೆ ಜನರ ನೆಮ್ಮದಿಯನ್ನು ಕೂಡ ಹಾಳು ಮಾಡಬಾರದು. ಅಲ್ಲಿ ಯಾವುದೇ ಪಾರ್ಟಿ ಬಂದರೂ ಕೂಡ ನಮಗೇನು ತೊಂದರೆ ಇಲ್ಲ. ಆದರೆ ಅಲ್ಲಿಯ ಜನರ ನೆಮ್ಮದಿಯನ್ನು ಹಾಳು ಮಾಡಿ ಯಾವ ರಾಜಕಾರಣ ಮಾಡಿದರೆ ಏನು ಲಾಭ ಎನ್ನುವುದು ನಮ್ಮ ಲೆಕ್ಕಾಚಾರ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.